ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬರೋದು ನಾಗದೋಷಕ್ಕಂತ ನಾವು ಬಂದು ನೋಡಿದ್ರೆ ನಮಗೆ ನಾಗನೇ ಕಾಣಿಸ್ಬಿಡ್ತು. ಈಗ ಇಲ್ಲಿಂದ ಒಂದು 600 ಮೀಟರ್ಸ್ ದೂರದಲ್ಲಿ ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲೇ ನೋಡ್ರಿ, ಅಲ್ಲೇ ಇದೆ. ಬಂದು ನಿಮಗೆ ತುಂಬ ಟೈಮ್ ಇರುತ್ತೆ, ಆರಾಮಾಗಿ ನೀವು ಈ ಪ್ಲೇಸಸ್ ಎಲ್ಲ ನೋಡ್ಬೋದು. ನಾಗರಕಲ್ಲ ಕಸ ಉತ್ತರದಲ್ಲಿ ನಾಗ ಇರುತ್ತೆ, ಅದು ದೇವರಾಗೋದು. ಈ ಥರ ದೇವಸ್ಥಾನ ಬಂದು ಈ ಥರ ಎಲ್ಲ ಆಯಿತು ಅಂತ ಒಂಥರ ಖುಷಿ ಆಗುತ್ತೆ. ಹಾಯ್, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನೋಡಿದ್ದಾಯಿತು. ಈಗ ಇಲ್ಲಿಂದ ಒಂದು 600 ಮೀಟರ್ ದೂರದಲ್ಲಿ ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನ ತುಂಬ ಏನೂ ಗೊತ್ತಿಲ್ಲ. ಇಲ್ಲಿ ಬರೋ 100%ಅಲ್ಲಿ ಒಂದು 30% ಜನ ಹೋಗ್ತಾರೇನೋ ಅಲ್ಲಷ್ಟೇ. ಬನ್ನಿ ಇವತ್ತು ಅಲ್ಲಿ ಹೋಗೋಣ, ಆ ದೇವಸ್ಥಾನ ತೋರಿಸ್ತೀನಿ ಹೇಗಿದೆ ಅಂತ. ಅದು ಆದಿ ಸುಬ್ರಹ್ಮಣ್ಯ, ಅದು ಮೇಯ್ನ್ ಅದು. ಬನ್ನಿ ಅಲ್ಲಿ ಹೋಗೋಣ. ನೋಡಿ ಬಂದೆ ಅಲ್ಲಿ. ಇದು ಅಲ್ಲಿಂದ ಒಂದು 600 ಮೀಟರ್ಸ್ ದೂರದಲ್ಲೇ ಇರೋದು. ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ. ಮತ್ತು ಇಲ್ಲಿ ಪಾರ್ಕೂ ಇದೆ ನೋಡಿ. ನಾವು ಸ್ಟಾರ್ಟಿಂಗ್ ಬರೋವಾಗ ಇದೊಂದು ಪಿಚ್ ಥರ ಕಾಣಿಸುತ್ತೆ. ಕೆಳಗೆ ನದಿ ಹರಿಯುತ್ತಾ ಇರುತ್ತೆ, ತೋರಿಸ್ತೀನಿ ನೋಡಿ. ಅಲ್ಲಿ ಕೆಳಗೆ ಮೀನೆಲ್ಲ ಇರುತ್ತೆ. ಮೀನು ಅಲ್ಲಿ ಪೂಜೆ ಎಲ್ಲ ಮಾಡ್ತಾರೆ ಅಲ್ಲಿ ನದಿಯಲ್ಲಿ ನೋಡಿ. ಅಲ್ಲಿ ಕೆಳಗೆ ಮೀನೆಲ್ಲ ಇದೆ. ಇದು ಎಷ್ಟು ಚೆನ್ನಾಗಿದೆ ಪ್ಲೇಸ್. ಇದು ಪಾರ್ಕು ಅಷ್ಟೇ ನೋಡಿ. ಅದು ಅದೇ ದೇವಸ್ಥಾನ ಆ ಕಡೆ ಅಲ್ಲಿ ನೋಡಿ. ಇಲ್ಲಿ ಕೆಳಗೆ ಪೂರ್ತಿ ಕಲ್ಲು ನದಿ. ನಾಗರಕಲ್ಲು ಈ ದೇವಸ್ಥಾನ ತುಂಬಾ ಹಳೆ ದೇವಸ್ಥಾನ. ಇದು ಸಖತ್ತಾಗಿದೆ ಪ್ಲೇಸ್. ಇದು ಹಾವು ಹಾವೇ ಅದು. ನೋಡಿ ಅಲ್ಲಿ ಹಾವಿದೆ. ಯಾರಿಗೂ ಗೊತ್ತಿಲ್ಲ. ಸ್ಟಾರ್ಟಿಂಗ್ ನಾನೇ ನೋಡಿದ್ದು. ಎಲ್ಲ ನೋಡ್ತಾ ಇದ್ದು ಮೀನು ನೋಡ್ಕೊಂಡಿದ್ದು. ಒಂದು ಹಾವು ನೋಡಿದೆ. ಇದು ಎಲ್ಲ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬರೋದು ನಾಗದೋಷಕ್ಕಂತ ನಾವು ಬಂದು ನಾಗನೇ ಕಾಣಿಸ್ಬಿಟ್ಟು ನೋಡಿ. ಸರಿಯಾಗಿ ಹೆಂಗಿದೆ ಅದು ಏನೋ ಒಂದು ಗೊತ್ತಿಲ್ಲ. ಎಲ್ಲ ಮೀನುಗಳು ನೋಡ್ಕೊಂಡಿದ್ದಾರೆ. ಹಾವನ್ನು ಯಾರೂ ನೋಡಿಲ್ಲ. ನಾನು ನೋಡಿದ್ರೆ ಹಾವು ಅಂತೆಲ್ಲ ನೋಡ್ತಿದ್ದಾರೆ. ನೋಡಿ ಅಲ್ಲಿ ಮುಂದೆ ಹೋಗ್ತಿದೆ, ಕಾಣಿಸ್ತಿದೆ ನಿಮಗೆ. ಮುಂದೆ ಹೋಯ್ತು. ಅಲ್ಲಿ ಮುಂದೆ ತುಂಬ ಜನ ಇದ್ದಾರೆ, ಅವ್ರು ಗೊತ್ತಿಲ್ಲ. ನೀರಲ್ಲ ಅಲ್ಲೋಯ್ತು ನೀರಲ್ಲ. ಇಲ್ಲ, ಆ ಕಡೆ ಹೋಗಿದೆ. ಅಲ್ಲೇ ನೋಡ್ರಿ, ಅಲ್ಲೇ ಇದೆ. ಇದರಲ್ಲಿ ಕವರ್ ಇಲ್ವಾ ಮೇಲ್ಗಡೆ? ಆ ಕಡೆ ಹೋಗ್ತಾ ಇದೆ. ದಪ್ಪ ಇದೆ ಅದು ಹಾವ ಮುಂದೆ ಕೊಟ್ಟೋಯ್ತಂತೆ. ಇಲ್ಲೋಯ್ತು. ಅಲ್ಲ ಅಲ್ಲಿ ಹೋಗ್ಬಿಡ್ತಲ್ಲ ಅಷ್ಟೇ. ಅಲ್ಲಿ ಹೋಗ್ತಾಯ್ತು ನೋಡಲು. ಅದು ಹಾವು ಬಂದಿದ್ದು ಕಾಣಿಸಿದ್ದು ಒಳ್ಳೇದೋ ಕೆಟ್ಟದ್ದೋ ಗೊತ್ತಿಲ್ಲ. ಯಾಕಂದರೆ ಇಲ್ಲೆಲ್ಲ ಸರ್ಪದೋಷ ಪರಿಹಾರ ಅಂತ ಬರ್ತಾರೆ. ಅದಿಲ್ಲಿ ಆ ದೇವಸ್ಥಾನದ ಹತ್ರನೇ ಅದಿಲ್ಲಿ ಕಾಣಿಸ್ಕೊಂಡಿದೆ. ಒಳ್ಳೇದೇ. ನನ್ನ ತುಂಬ ಜನನು ನೋಡಿದ್ರು ಅದನ್ನು ನೋಡಿ. ಇದು ಹೇಳಿದ್ನಲ್ಲ, ಇದು ಆದಿ ಅಂತ, ಆದಿ ಸುಬ್ರಹ್ಮಣ್ಯ ಅಂತ. ಇದು ಒಳಗೆ ನಾಗ ದೇವತೆನೇ ಇರೋದು ಇದು ಒಳಗೆ. ಬನ್ನಿ ಒಳಗೆ ತೋರಿಸ್ತೀನಿ. ಮತ್ತೆ ಈ ಕಡೆ ಪಕ್ಕದಲ್ಲಿ ಪಾರ್ಕ್ ಇದೆ. ಆ ಪಾರ್ಕು ಎಷ್ಟು ಚೆನ್ನಾಗಿದೆ. ಬನ್ನಿ ಅದು ಕ್ಲಿಯರಾಗಿ ಪೂರ್ತಿ ತೋರಿಸ್ತೀನಿ ನಿಮ್ಗೆ. ನಾನು ಬಂದಿದ್ದಕ್ಕೆ 5 ಜನ ಉಳ್ಕೊಂಡ್ರು ನೋಡಿ. ಇದು ಯಾವುದೋ ಮರ ಇದೆ. ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂದರೆ, ಈಗ ಇಲ್ಲಿ ಸುತ್ತು ನದಿ ಇದೆ, ಮತ್ತೆ ಆ ಕಡೆ ಪಾರ್ಕ್ ಇದೆ, ಇಲ್ಲಿ ದೇವಸ್ಥಾನ ಇದೆ. ಥರ ಲೊಕೇಶನ್ನೇ ತುಂಬ ಚೆನ್ನಾಗಿದೆ. ಇದು ಸುಬ್ರಹ್ಮಣ್ಯ ಅಲ್ಲಿ ಕುಕ್ಕೆಗೆ ಬರೋರು ಇಲ್ಲಿ ಬಂದು ವಿಸಿಟ್ ಮಾಡಿ. ಇದು ಆದಿ ಸುಬ್ರಹ್ಮಣ್ಯ ಅಂತ. ನಿಮ್ಗೆ ಅಲ್ಲೇ ರೋಡಲ್ಲಿ ಬರ್ತಾ ಅಲ್ಲಿ ಮ್ಯಾಪ್ಸ್ ಎಲ್ಲ ಕಾಣಿಸುತ್ತೆ. ಇದು ಬಂದರೂ ಅಷ್ಟು ಒಳ್ಳೇದು. ನಿಮ್ಗೆ ಯಾವುದೇ ದೋಷ ಇದ್ರೂ ಇಲ್ಲಿ ಬಂದು ವಿಸಿಟ್ ಮಾಡಿ ಹೋದ್ರೆ ಎಲ್ಲ ಹೋಗುತ್ತೆ ಅಂತಾರೆ. ನೋಡಿ ನದಿ ಎಷ್ಟು ಚೆನ್ನಾಗಿದೆ. ಹಾವೆಲ್ಲೋಯ್ತು. ಈ ಸೈಡೇ ಬರ್ತಾ ಇತ್ತು.
ಎಲ್ಲ ಆ ಕಡೆ ಎಲ್ಲ ಹೋಗಿರ್ತೈತೆ. ಅದು ನಮ್ಮನ್ನ ನೋಡಿ ಭಯ ಬಿದ್ದು ಹೋಗುತ್ತೆ, ನಾವು ಅದನ್ನ ನೋಡಿ ಭಯ ಬೀಳ್ತೀರಿ. ಬನ್ನಿ ದೇವರೇ ದರ್ಶನ ಕೊಡ್ತು ಅಂದ್ಕೊಂಡು ಹೋಗೋಣ ನಾವು, ಎಲ್ಲ ಒಳ್ಳೇದಕ್ಕೆ ಆಗುತ್ತೆ. ಈ ಥರ ದೇವಸ್ಥಾನದ ಹತ್ರ ಬಂದು ಈ ಥರ ಎಲ್ಲ ಆಯಿತು ಅಂದರೆ ಒಂಥರ ಖುಷಿ ಆಗುತ್ತೆ. ನೋಡಿ ಈಗ ಇಲ್ಲಿ ಸ್ನಾನನೂ ತುಂಬ ಜನ ಮಾಡ್ತಾ ಇದ್ದೀನಿ, ನದಿಲಿ ಒಳ್ಳೇದಾಗುತ್ತೆ ಅಂತ. ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಗಾಳಿ ಅಂತೂ ತಣ್ಣಗಿರುತ್ತೆ. ನೋಡಿ ವೇಟು ದರ್ಶನ, ನಾವು ಹೀಗೆ ಹೋಗ್ಬೇಕು. ಇಲ್ಲೂ ಒಳಗೊಂದು ಹುತ್ತ ಇದೆ, ಹುತ್ತ ಅದು ಅದೇ ದೇವ್ರದು. ಆ ಹುತ್ತದಲ್ಲಿ ಒಂದು ನಾಗ ಇದೆಯಂತೆ, ಅದು ದೇವ್ರಾವದು. ನೋಡಿ ಒಳಗೆ ಬಂದೆ, ಅಲ್ಲಿ ನೋಡೋಣ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಎಲ್ಲೂ ಗರ್ಭದ ಗುಡಿ ವೀಡಿಯೋ ಮಾಡೋದಕ್ಕೆ ಬಿಡಲ್ಲ, ಅದಕ್ಕೆ ನಾನು ಬಂದು ಅಂದರೂ ನಿಮ್ಗೆ ಒಳಗೆ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಇದೆ ಅಂತ. ಅದು ಒಳಗೆ ಗರ್ಭದ ಗುಡಿ ಮಾಡೋಕ್ಕಾಗಿಲ್ಲ, ಪರವಾಗಿಲ್ಲ. ಬನ್ನಿ, ನಿಮ್ಗೆ ಇಲ್ಲೊಂದು ಪಾರ್ಕ್ ಇದೆ ಅನ್ನಲ್ಲ, ಆ ಪಾರ್ಕ್ ತೋರಿಸ್ತೀನಿ. ನಮ್ಗೆ ಈಗ ಬಸ್ ಇರೋದು 8 ಗಂಟೆಗೆ. ಅಷ್ಟರಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ ಇಲ್ಲಿರೋ ಪ್ಲೇಸಸ್ ಎಲ್ಲ ತೋರಿಸ್ತೀನಿ ಅಂತ, ಕುಕ್ಕೆ ತೋರಿಸ್ದೆ. ಈಗ ಒಂದು 5 ಗಂಟೆ ಆಗಿದೆ, ಮತ್ತೆ ಇದು ತೋರಿಸ್ತಾ ಇದ್ದೀನಿ ನಾನು, ಆದಿ ಸುಬ್ರಹ್ಮಣ್ಯ. ಅದ್ರ ಪಕ್ಕ ಪಾರ್ಕ್ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ ಕ್ಲಿಯರ್ ಆಗ. ನೋಡಿ ಇಲ್ಲೊಂದು ನಾಗದೇವತೆ ಥರ ಒಂದು ಮಾಡಿದ್ದಾರೆ. ನೋಡಿ ಕೆಳಗೆ ಹುತ್ತ ಥರ ಮಾಡಿ ಅದ್ರ ಮೇಲೆ ನಾಗದೇವತೆ ಮಾಡಿದ್ದಾರೆ. ನಮ್ಮ ಸ್ಟಾರ್ಟಿಂಗಲ್ಲಿ ಬರ್ತಾನೆ ಅದು ಕಾಣಿಸುತ್ತೆ. ಅಷ್ಟರಲ್ಲಿ ನಿಮಗೆಲ್ಲ ಪ್ಲೇಸಸ್ಸು ತೋರಿಸ್ತಾ ಇದ್ದೀನಿ. ಅದೇ ಕುಕ್ಕೆ ತೋರಿಸಿದೆ. ಈಗ ನೆಕ್ಸ್ಟು ಇದು ತೋರಿಸ್ತಾ ಇದ್ದೀನಿ, ಆದಿ ಸುಬ್ರಹ್ಮಣ್ಯಂ. ಇದ್ರ ನೆಕ್ಸ್ಟು ಇಲ್ಲಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅದನ್ನು ನೋಡೋಣ. ಅದು ಬಿಟ್ಟು ಇನ್ನೂ ಟೈಮ್ ಇತ್ತು ಅಂದರೆ ನಿಮಗೆ ಬೇರೆ ಪ್ಲೇಸು ತೋರಿಸ್ತೀನಿ ಇಲ್ಲಿ ನಾನು. ತುಂಬ ಒಳ್ಳೆ ಪ್ಲೇಸಸ್ ಇದೆ. ಇವಾಗ ಸುಬ್ರಹ್ಮಣ್ಯ ಇದು ಕುಕ್ಕೆಗೆ ಬಂದು ನಿಮ್ಗೆ ಇನ್ನೂ ತುಂಬ ಟೈಮ್ ಇರುತ್ತೆ, ಆರಾಮಾಗಿ ನೀವು ಈ ಪ್ಲೇಸಸ್ ಎಲ್ಲ ನೋಡ್ಬೋದು. ನೋಡಿ ಪಾರ್ಕ್ ಎಷ್ಟು ಚೆನ್ನಾಗಿದೆ. ನಾನು ನಿಮ್ಗೆ ಧರ್ಮಸ್ಥಳದ ಹತ್ರನೂ ಒಂದು ಪಾರ್ಕ್ ಇದೆ, ಅದು ತೋರಿಸ್ದೆ. ಅದು ಇದೇ ಥರದ ಇತ್ತು, ಅದು ಸ್ವಲ್ಪ ಚಿಕ್ಕದು. ಇದಕ್ಕೆ ಕಂಪೇರ್ ಮಾಡಿದ್ರೆ ಆ ಪಾರ್ಕ್ ಸ್ವಲ್ಪ ಚಿಕ್ಕದೆ. ನೋಡಿ ಇಲ್ಲಿ ಬಾವಿ ಹೇಗಿದೆ, ಯಾವುದೋ ಹಳೆ ಬಾವಿ ಮುಚ್ಚಿಬಿಟ್ಟಿದ್ದಾರೆ, ಯಾರಾದ್ರೂ ಬೀಳ್ತಾರೆ ಅಂತ. ಧರ್ಮಸ್ಥಳದಲ್ಲಿ ಎಲ್ಲ ಪ್ಲೇಸಸ್ಸು ಕವರ್ ಮಾಡಿದೆ. ಈಗ ಇಲ್ಲಿ ಕುಕ್ಕೆದಲ್ಲಿ ಯಾವ ಪ್ಲೇಸ್ ಇದೆಯೋ ಎಲ್ಲ ಕವರ್ ಮಾಡ್ತೀನಿ. ಈ ಪಾರ್ಕು ಬಂದು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಪಾರ್ಕ್ ಇದು. ನಿಮ್ ಜಸ್ಟ್ ಬೈ ವಾಕಬಲ್ ಡಿಸ್ಟೆನ್ಸು, ಆರಾಮಾಗಿ ನೀವು ಕುಕ್ಕೆಯಲ್ಲಿ ದರ್ಶನ ಮಾಡಿಕೊಂಡು ಇಲ್ಲಿ ಬಂದು ತಿರ್ಗಾ ಕುಕ್ಕೆಯಲ್ಲಿ ನೈಟು ಅನ್ನಪ್ರಸಾದ ಇರುತ್ತೆ, ಹೋಗಲ್ಲಿ ಅನ್ನಪ್ರಸಾದ ತಿನ್ಬೋದು. ನಿಮ್ಗೆ ಇಲ್ಲಿ ಒಳ್ಳೊಳ್ಳೆ ಲೊಕೇಶನ್ ಇದೆ, ಮಿಸ್ ಮಾಡ್ಕೊಬೇಡಿ. ನಿಮ್ಗೆ ಯಾರಕ್ಕೆಲ್ಲ ಗೊತ್ತಿರಲ್ಲ, ನಾನು ಕ್ಲಿಯರಾಗಿ ನಾನೆಲ್ಲ ವೀಡಿಯೋಸಲ್ಲೂ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ನೀವು ಧರ್ಮಸ್ಥಳಕ್ಕೆ ಹೋಗ್ತೀರಾ, ಬರೀ ಧರ್ಮಸ್ಥಳ ಹೋಗಿ ಬರೀ ಮಂಜುನಾಥ ಸ್ವಾಮಿ ನೋಡ್ಕೊಂಬರ್ತೀರಾ. ಅದೇ ರೀತಿ ತುಂಬ ಪ್ಲೇಸಸ್ ಇರುತ್ತೆ ಅಲ್ಲಿ, ನೀವು ನೋಡಲ್ಲ. ಅದಕ್ಕೆ ನನ್ನ ಚಾನಲ್ ಯಾರು ಫಾಲೋ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಈಗ ತುಂಬ ಪ್ಲೇಸಸ್ ಗೊತ್ತಾಗಿರುತ್ತೆ, ಸುತ್ತಮುತ್ತ ಯಾವ ಪ್ಲೇಸಸ್ ಇದೆ ಅಂತ. ನೋಡಿ ಈ ಕಡೆ ಇಲ್ಲೇನೋ ಮಾಡಿದ್ದಾರೆ, ಇದು ಸರ್ಪದೋಷದ್ದು ಏನೋ ಮಾಡಿರ್ತಾರೆ ಅನ್ಕೊತೀನಿ ನಾನು. ನೋಡಿ ಏನೇನೋ ಇಕ್ಕಿದ್ದಾರೆ, ಪೂಜೆ ಮಾಡಿರ್ತಾರೆ ಇದು. ಇಲ್ಲಿ ತುಂಬ ಥರ ಪೂಜೆಗಳೆಲ್ಲ ಮಾಡ್ತಾರೆ ಕುಕ್ಕೆಯಲ್ಲಿ. ಬನ್ನಿ ಇನ್ನು ಒಳಗೆ ಹೋಗಿ ತೋರಿಸ್ತೀನಿ. ಪ್ಲೇಸ್ ಎಷ್ಟು ಚೆನ್ನಾಗಿದೆ ಇಲ್ಲಿ. ನೋಡಿ ಅಲ್ಲಿ ಯಕ್ಷಗಾನದ್ದೇನೋ ಗೊಂಬೆ ಥರ ಮಾಡಿದ್ದಾರೆ. ನೋಡಿ ಇದೇ ನದಿಯಲ್ಲಿ ಹರಿತಾ ಇರೋದು ನೀರು. ನೋಡಿ ಭರತನಾಟ್ಯಮ್ದೊಂದು ಏನೋ ಗೊಂಬೆ ಥರ ಇಲ್ಲೆರಡು ಮಾಡಿದ್ದಾರೆ. ಫೋಟೋಸ್ ತುಂಬ ಚೆನ್ನಾಗಿದೆ ಲೊಕೇಶನ್ ಇದು. ಅಲ್ಲೊಂದು ಶಿವಮೂರ್ತಿ ಮಾಡಿದ್ದಾರೆ. ಅದೇ ಕುಕ್ಕೆಗೆ ಬರೋರು ಫೋಟೋಸು ತೊಗೊಬೇಕಂದ್ರೆ ಈ ಸ್ಪಾಟು ಬನ್ನಿ, ನೀವು ಮೇಯ್ನ್ ದರ್ಶನ ಮಾಡ್ದಂಗೂ ಆಗುತ್ತೆ, ಮೇಯ್ನ್ ದೇವರು. ಅದೇ ರೀತಿ ಇಲ್ಲಿ ಪಾರ್ಕಲ್ಲಿ ಫೋಟೋಸ್ ತೊಗೊಬೋದು, ಮತ್ತು ಮೈಂಡ್ ರಿಲೀಫ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಪಾರ್ಕ್ ಇದು. ಈಗ ನೆಕ್ಸ್ಟು ಇದು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲಿ ಹೋಗೋಣ. ನೋಡಿ ಇದು ಯಾವುದೋ ಪಾಪು ಜಪ ಮಾಡ್ಕೊಂಡು ಕೂತಿದೆ ಫೋಟೋ ಹಿಡ್ಕೊಳಕ್ಕೆ. ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡೋಣ. ಅದೇ ಟೈಮ್ ಇದ್ದರೆ ಇನ್ನು ಬೇರೆ ಪ್ಲೇಸ್ ನೋಡೋಣ. ಈ ಪಾರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಕುಕ್ಕೆಯಲ್ಲಿ ನೀವು ದರ್ಶನ ಮಾಡಿದಾದ್ಮೇಲೆ ನಿಮ್ಗೆ ಸ್ವಲ್ಪ ಹೊತ್ತಿನ ಟೈಮ್ ಇರುತ್ತೆ, ಬೋರ್ ಆಗುತ್ತೆ ಅಂಥವ್ರು ಇಲ್ಲಿ ಬರ್ಬೋದು. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ವೀಡಿಯೋಸ್ ನೋಡ್ತಾ ಇದ್ದೀರಾ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.